ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ಅಜ್ಜಿ ಊರಿಂದ ಬರಬೇಕಾದ್ರೆ ಬಹಳಷ್ಟು ತೆಂಗಿನಕಾಯಿ ತಂದಿದ್ರು. ಸೊ ಇವತ್ತು ಅವನ್ನೆಲ್ಲ ಸುಲಿಬೇಕು. ನಮ್ಮ ಮನೆಗಿನವ್ರು ನಂಗೆ ಊಟಕ್ಕೆ ಹಾಕ್ಲಿ ಅಂತ ಮನೆಯಾಗಿರೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತೀನಿ. ಲೈಕ್ ನಿನ್ನೆ ಗಾರ್ಡನ್ ಸ್ವಚ್ಛ ಮಾಡಿದೆ, ಗಿಡ ಕಡ್ದೆ, ಇವತ್ತು ತೆಂಗಿನಕಾಯಿ ಸುಲಿಯಾತೀನಿ. ಅಮ್ಮಾಗ ಅಡಿಗೆಗಂತೆ ಫಸ್ಟ್ ಒಂದು ತೆಂಗಿನಕಾಯಿ ಬೇಕಾಗಿತ್ತು, ಸೊ ಅದಕ್ಕೆ ಸುಲ್ದು ಕೊಟ್ಟೆ. ಬಿಕಾಸ್ ಮನೆ ಒಳಗೆ ಇವತ್ತು ಫಿಶ್. ಅಮ್ಮಾಗ ಅಡಿಗೆ ಅಂತೇಳಿ ಕಾಯಿ ಹೊಡೆದು ಕೊಟ್ಟೆ. ಕೊಬ್ಬರಿ ಮಾತ್ರ ಸಖತ್ತಿತ್ತು. ಎಳ್ನೀರ್ ಕೂಡ ಮಸ್ತ್ ಇತ್ತು. ಉಳ್ದಿರೋ ಕಾಯಿ ಸುಲಿಯಾಕಂತ ಹೊರಟಿದ್ದೆ. ಅಷ್ಟೊತ್ತಿಗೆ ಮೋಡ್ಕಾದವ್ರು ಬಂದ್ರು. ಸೊ ನಮ್ಮ ಮನೆಗಿನವ್ರ ನನ್ನೊಬ್ಬನ್ ಬಿಟ್ಟು ಮನೆಯಾಗಿರೋ ಎಲ್ಲಾ ವೇಸ್ಟ್ ಸಾಮಾನ ಕೊಟ್ರು. ನನ್ನ ಕಡೆ ಕಾಲೇಜ್ದಾಗ ಕೊಟ್ಟಿರೋ ಸ್ವಲ್ಪ ಅಸೈನ್ಮೆಂಟ್ ಇದ್ವು, ಅವನ್ನೂ ಕೊಟ್ಟೆ. ಮಾರ್ನಿಂಗ್ ಮಸ್ತ್ ಪ್ರಾಫಿಟ್ ಆಯ್ತು. ಅಮೌಂಟ್ ನ ಮನೆಗಿನವ್ರು ಹೊಡೆದು ಕಸ್ಕೊಂಡ್ರು. ಬಟ್ ಊಟಕ್ಕಾದ್ರೂ ಹಾಕ್ತಾರ ಅಂತ ಹೇಳಿ ಉಳ್ದಿರೋ ಕಾಯಿ ಸುಲಿಯಾಕಂತ ಹೋದೆ. ಎಷ್ಟು ಕಾಯಿ ಸುಲಿಯಾಕ ನಾ ಹಿಂಗ್ಯಾಕೆ ತಿನ್ಕಾಡಾಗತ್ತೇನೆ ಅಂತಂದ್ರ ನನ್ನ ಕೈ ನೋವಾಗೈತ್ರಿ. ನೀರಿರೋ ಕೊಬ್ಬರಿ ಮತ್ತು ಒಣ ಕೊಬ್ಬರಿನ ಸಪ್ರೇಟ್ ಮಾಡಿದೆ. ಒಣ ಕಾಯಿನ ಸುಲಿಯೋ ಬದ್ಲಿ ಕಂದ್ಲಿಲೆ ಹಿಂಗೆರಡು ಹೋಳ್ ಮಾಡ್ಬೋದು. ನಾವು ಬೆಳೆದಿರೋ ಎಲ್ಲಾ ಕಾಯಿನೂ ಚಲೋ ಇರ್ಬೇಕಂತೇನಿಲ್ಲ. ಒಂದೆರಡು ಕಾಯಿಗಳು ಹಿಂಗ ಒಳಗಿಂದ ಕೊಳತು ಹೋಗಿರ್ತಾವ. ಸೊ ಅವಾಗ ನಾವೇನ್ ಮಾಡ್ಬೇಕಂತಂದ್ರ, ಅಂಡ್ ಈ ಮಾತ್ ಕಾಯಿಗಲ್ಲ, ಎಲ್ಲಾ ಕಾಯಿನೂ ಸುಲ್ದಾದ್ಮೇಲೆ ನಮ್ ಕಡೆ ಉಳ್ದಿರೋದು ಇಷ್ಟಕ್ಕೊಂದು ಕೊಬ್ಬರಿ ಚಿಪ್, ಇನ್ನು ಇಷ್ಟಕ್ಕೊಂದು ಕಾಯಿ ಉಳ್ದಾವ. ಅಮ್ಮ ಇವತ್ತಿಗೆ ಸಾಕಂತಂದ್ರು. ದಟ್ಸ್ ಇಟ್ ಫಾರ್ ಟುಡೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಐ ಹೋಪ್ ಯು ಎಂಜಾಯ್ ಲಾಟ್. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ತಪ್ಪಕಿಲೆ ಬಾಯ್, ಲವ್ ಯು.